ಆತ್ಮೀಯ ವೀಕ್ಷಕರೇ, ಇಂದು ನಡೆದ ಕರ್ನಾಟಕ TET ಪರೀಕ್ಷೆಯ ಕನ್ನಡ ಭಾಷೆ 1ರ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ. ಕ್ವಶನ್ ನಂಬರ್ 1, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ ಯಾವುದು ಅಂತ ಅಂದರೆ ಆಪ್ಷನ್ 2 ಮನಸ್ಸಿನ ಆಳದಲ್ಲಿ ಅನ್ನೋದ್ರ ಬಗ್ಗೆ. ಮನುಷ್ಯ ಬಂಧಿತನಾಗಿರುವುದು ಆಪ್ಷನ್ 4 ಆಗಿರುತ್ತೆ, ಪರಿಮಿತಿ ಹಾಗೂ ಸಂಕುಚಿತ ಭಾವನೆಯಿಂದ. ಕ್ವಶನ್ ನಂಬರ್ 3, ಮನುಷ್ಯನನ್ನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಜ್ಞಾನ. ಕ್ವಶನ್ ನಂಬರ್ 4, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೈನ್. ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ ಹೊರಗಡೆ. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆ. ಅಂತರ್ಯಾಳದ ಪದದಲ್ಲಿರುವ ಸಂಧಿ ಯಣಸಂಧಿ. ನವಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಸುರಲೋಕದ ಸಂಪದ. ದಬ್ಬುವುದು ಇದನ್ನು ಸಂಶಯ ದ್ವೇಷ ಸೋಯ. ಉರಿಯಬೇಕಿರುವುದು ಸತ್ಯದ ಊದಿನ ಕಡ್ಡಿ ಆಪ್ಷನ್ 4. ನವಸಂವತ್ಸರ ಮೀಸಲಾಗಿರುವುದು ಪ್ರೇಮೆ ಆಪ್ಷನ್ 1. ಕಲಿಮಲ್ಲ ಆಪ್ಷನ್ 3. ಬೇವು ಬೆಲ್ಲ ಸೈವು. ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯುಗಾದಿ. ಹೆಜ್ಜೆಯನ್ನು ಪದದಲ್ಲಿ ಸಮಾಸ, ಕಾರ್ಯದಾಸಯ ಸಮಾಸ. ಕ್ವಶನ್ ನಂಬರ್ 16, ವೈಕುಂಠ ಪದದ ಗಣಿತಾಕ್ಷರ ಆಪ್ಷನ್ 3. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ಗೆ ನೀಡಿದನು. ಈ ಪದದಲ್ಲಿ ಅತ್ಯರ್ಥಾತ್ಮಕ ಸಮಾನ ತನ್ನ ಅನ್ನೋದ್ರ ಬಗ್ಗೆ ಆಗುತ್ತೆ. ದ್ವಿರುಕ್ತಿಗೆ ಉದಾಹರಣೆ ಎ ಮತ್ತು ಬಿ. ವಿಧ್ಯಾರ್ಥಕ ಕ್ರಿಯಾರೂಪ ಮಾಡೇನು. ಸ್ವಾವಲಂಬನೆ ಪದದ ವಿರುದ್ಧ ಪದ ಪರಾವಲಂಬನೆ. ಮುಂದಿನ ಕೀ ಉತ್ತರಗಳನ್ನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಎಲ್ಲ ವಿಡಿಯೋ ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ.